ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕೆಲವೊಂದು ವಿಡಿಯೋ ಮಾಡಿ ಅಂತ ಹೇಳಿದಿರಿ. ಸೊ ಅದರ ರಿಲೇಟೆಡ್ ಈ ವಿಡಿಯೋ ಮಾಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಯೂಸರ್ ಐ ಡಿ ಮತ್ತು ಡಿಜಿಟಲ್ ಸಿಗ್ನೇಚರ್ ಬೇಕಾದಲ್ಲಿ ಇಲ್ಲಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಈಗ ಇನ್ವೆಸ್ಟ್ಮೆಂಟು. ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಾವು ಏನು ದಿನಾಲು ಅಂದರೆ ಡೈಲಿ ಬೇಸಿಸಲ್ಲಿ ಏನು ಕಲಿತೀವೋ, ಇವಾಗ ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬರೀ ಮನಿ ಅಂತ ತಿಳ್ಕೊಬಿಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಡೈಲಿ ಏನೊಂದು ವರ್ಕೌಟ್ ಮಾಡ್ತೀವಪ್ಪ. ಸೊ ಅದು ನಮ್ಮ ಹೆಲ್ತಿಗೆ ಒಂದು ಇನ್ವೆಸ್ಟ್ಮೆಂಟ್ ಇದ್ದಾಗೆ. ಅದೇ ರೀತಿ ನಾವು ಒಳ್ಳೆ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀವಪ್ಪ. ಸೊ ಅದು ಕೂಡ ನಮ್ಮ ಹೆಲ್ತಿಗೆ ಒಳ್ಳೆ ಇನ್ವೆಸ್ಟ್ಮೆಂಟು. ಅದೇ ರೀತಿ ನಾವೇನಾದರೂ ಒಂದು ಕಲಿತೀವಪ್ಪ ಡೈಲಿ ಬೇಸಲ್ಲಿ. ನಾನು ಜಾಬಿಗೆ ಹೋದಾಗ ಅಲ್ಲೇನಾದರೂ ಒಂದು ಡೈಲಿ ಏನಾದರೂ ಕಲಿತೀವಪ್ಪ. ನಾಟ್ ಓನ್ಲಿ ಸಿವಿಲ್ ರಿಲೇಟೆಡ್, ಅಂದರೆ ನೀವು ಯಾವ ಪ್ರೊಫೆಷನಲ್ಲೇ ಇರಿ, ಅಲ್ಲಿ ಪ್ರತಿಯೊಂದು ಏನಾದರೂ ಒಂದು ಡೈಲಿ ಕಲಿತಾನೇ ಇರ್ತೀರ. ಸೊ ಅದು ಕೂಡ ನಿಮ್ಮದು ಇನ್ವೆಸ್ಟ್ಮೆಂಟೇ ಆಗುತ್ತೆ. ಯಾಕಂದರೆ ನೀವೊಂದು ಇನ್ನೊಂದು ಅದೇ ಫೀಲ್ಡ್ ಕಂಟಿನ್ಯೂ ಆಗಿ ಇನ್ನೊಂದು 5 ಇಯರ್ಸು 10 ಇಯರ್ಸ್ ಆದಮೇಲೆ ಸೊ ಅದ್ರ ರಿಲೇಟೆಡ್ ನೀವು ಒಂಥರ ಏನೋ ಒಂದು ಗ್ರಿಪ್ ಸಿಗುತ್ತಲ್ಲ, ಸೊ ಆವಾಗ ನೀವು ಅದಕ್ಕೆ ಬಾಸ್ ಆಗ್ತೀರ. ಸೊ ಅದು ಕೂಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ನೀವು ಕೇಳಿರೋ ಇನ್ವೆಸ್ಟ್ಮೆಂಟ್ ಏನಂದರೆ ಮನಿ ಬಗ್ಗೆ. ಸೊ ಅದರ ರಿಲೇಟೆಡೇ ನಾನು ತಿಳಿಸ್ಕೊಡುವಂಥದ್ದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ತುಂಬ ಜನ ನೀವು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ಮನಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ತಿಳಿದಿರೋ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಏನೇ ತಪ್ಪಿದ್ರು ಕ್ಷಮಿಸಿ, ಅದು ನನ್ನ ಒಪಿನಿಯನ್ನು. ಸೊ ಇದು ನನ್ನದೇ ಫಾಲೋ ಮಾಡಬೇಕಂತ ನಾನು ಯಾರಿಗೂ ಹೇಳಲ್ಲ. ನೀವು ನನಗೆ ಕೇಳಿರೋ ಪ್ರಕಾರ ನಾನು ನಿಮಗೆ ಹೇಳ್ಕೊಡುವಂಥದ್ದು. ಸೊ ಇವಾಗ ಮನಿ ಇನ್ವೆಸ್ಟ್ಮೆಂಟಲ್ಲಿ ನಾನು ಫಸ್ಟ್ ಹೇಳುವಂಥದ್ದು, ಇವಾಗ ನೋಡಿ, ನಿಮ್ಮದು ಇನ್ಕಮ್ಮು ಮಂತ್ಲಿ ಬೇಸಿಸ್ ಎಷ್ಟೇ ಇರಲಿ, ನಾನು 10,000 ಇರಲಿ, 1 ಲಕ್ಷ ಇರಲಿ, 50,000 ಇರಲಿ, ಎಷ್ಟೇ ಇರಲಿ, ನಾನು ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಬಟ್ ನಾನು ಪರ್ಸೆಂಟೇಜ್ ವೈಸ್ ಹೇಳ್ತಾ ಹೋಗ್ತೀನಿ. ನಿಮ್ಮದು ಇವಾಗ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೋತೀನಿ. ನಿಮ್ಮದು ಒಂದು 10,000 ಮಂತ್ಲಿ ಇನ್ಕಮ್ ಇದೆ ಅಂತ ನಾನು ತೊಗೋತು. 10,000 ನಿಮ್ಮ ಮಂತ್ಲಿ ಇನ್ಕಮ್ ಅಂತ ನಾನು ತೊಗೊತೀನಿ, ಆಯಿತಾ. ಈ 10,000ಅಲ್ಲಿ ನೀವು ಹೇಗೆ ಅಲೋಕೇಟ್ ಮಾಡಬೇಕು ಈ ಮನಿಯನ್ನು ಅಂತ ನಾನು ನಿಮ್ಗೆ ಹೇಳೋದಂದರೆ ನನ್ನ ಒಪಿನಿಯನ್, ಓಕೆನಾ. ಇದನ್ನು ಇಷ್ಟೇ ಮಾಡಬೇಕು ಅಂತ ನಾನು ಹೇಳಲ್ಲ. 10,000 ನಿಮ್ಮದು ಇನ್ಕಮಲ್ಲಿ 1,000 ರೂಪೀಸು ಫಸ್ಟಿಗೆ ಮ್ಯೂಚುವಲ್ ಫಂಡ್ ಮಾಡಿ. ತುಂಬ ಒಳ್ಳೆಯದಿದು. ಸೊ ನಿಮಗೆ ಇವಾಗ ಒಂದು 5 ವರ್ಷದಲ್ಲಿ ಏನೂ ಅದರದ್ದು ರಿಟರ್ನ್ ಸಿಗೋಲ್ಲ. 10, 15, 20 ವರ್ಷದ ಮೇಲೆ ನಿಮಗೆ ಕಂಪ್ಲೀಟಾಗಿ ಒಳ್ಳೆ ರಿಟರ್ನ್ ಸಿಗುತ್ತೆ. ಏನೇ ಇನ್ಫ್ಲೇಷನ್ ಇರಲಿ ಎಲ್ಲದೂ ಬೀಟ್ ಮಾಡುತ್ತೆ ಆ ಅಮೌಂಟು. ಈಗ ನೋಡಿ, 20,000 ಇದ್ದರೆ 2,000 ಮಂತ್ಲಿ. ಈಗ 1 ಲಕ್ಷ ಪೇಮೆಂಟ್ ಇದ್ದರು 10,000 ಮ್ಯೂಚುವಲ್ ಫಂಡ್ ಮಾಡಿ ಮಂತ್ಲಿ, ಓಕೆನಾ. ಸೊ ನೆಕ್ಸ್ಟ್ ಇನ್ನು 1,000 ಇಕ್ವಿಟಿ ಮಾರ್ಕೆಟ್ ಅಂತ ಬರುತ್ತೆ, ಅಂದರೆ ಶೇರಲ್ಲಿ ನೀವು ಏಂಜಲ್ ಬ್ರೋಕಿಂಗ್ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ನಾನು ಕೂಡ ಅದನ್ನೇ ಇನ್ಸ್ಟಾಲ್ ಮಾಡ್ಕೊಂಡು ನಾನು ಅದರಲ್ಲೇ ಸ್ಟಾಕ್ ಪರ್ಚೇಸ್ ಮಾಡೋದು. ಸೊ ಅದನ್ನೇ ಹಾಕ್ಕೊಳ್ಳಿ ನೀವು, ಏಂಜಲ್ ಬ್ರೋಕಿಂಗ್ ಅಂತ. ಸೊ ಆ ಆ್ಯಪಲ್ಲಿ ಮಂತ್ಲಿ ನೀವೇನು ಮಾಡಿ, ನಿಮ್ಮ ಫಂಡನ್ನು ಆ್ಯಡ್ ಮಾಡ್ತಾ ಹೋಗಿ. ನೀವು ಆ್ಯಡ್ ಮಾಡಿದಾಗ ಮಂತ್ಲಿ ಒಂದು ಡೇಟಿಗೆ ನಿಮ್ಮ ಪೇಮೆಂಟ್ ಬಂದಾಗ ಆ ಅಮೌಂಟನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದಾಗ ಅದನ್ನೇ ಪರ್ಚೇಸ್ ಮಾಡಬೇಕಂತಿಲ್ಲ. ಆ ಸ್ಟಾಕನ್ನು ಒಂದು 5 to 10 ಸ್ಟಾಕ್ಸನ್ನು ನೀವು ಡೈಲಿ ನೋಡ್ತಾ ಹೋಗ್ರಿ. ಒಂದು 5 to 6 ಮಂತ್ ವಾಚ್ ಮಾಡಿ. ಅದು ಹೆಂಗೆ ಗ್ರೋತ್ ಇದೆ ನೋಡ್ತಾ ಇರಿ. ಅವು ಮಂತ್ಲಿ ಯಾವಾಗ ಡೌನ್ ಆಗ್ತಾ ಬರುತ್ತಲ್ಲ, ಆವಾಗ ನೀವು ಆ 1,000ಅಲ್ಲಿ ಬೈ ಮಾಡ್ತಾ ಇರಿ ಕೆಲವೊಂದು ಸ್ಟಾಕು. ಇವಾಗ ಒಂದು ಆ 1,000ಅಲ್ಲೇ ನೀವು ಅಷ್ಟು ಸ್ಟಾಕ್ ಒಂದೇ ಸಿಗಲಿ ಬೇಕಾದ್ರೆ ಕ್ವಾಂಟಿಟಿ. ಸೊ ಅದನ್ನು ನೀವು ಮಂತ್ಲಿ ಪರ್ಚೇಸ್ ಮಾಡ್ತಾ ಹೋಗಿ ಆ ಅಮೌಂಟನ್ನು ಹಾಕಿಬಿಟ್ಟು. ಆಮೇಲೆ ಇದು ಮ್ಯೂಚುವಲ್ ಫಂಡ್ ಆಯಿತು, ಆಮೇಲೆ ಶೇರ್ ಮಾರ್ಕೆಟಿಂದಾಯಿತು. ಆಮೇಲೆ ಇನ್ನೊಂದು 2,000 ಎಮರ್ಜೆನ್ಸಿ ಫಂಡು, 2,000 or 3,000 ಮಂತ್ಲಿ. ಇದನ್ನು ನೀವೇನು ಮಾಡಿ, ಸೇವಿಂಗ್ಸ್ ಅಕೌಂಟು ಅಥವಾ ಯಾವುದೋ ಒಂದು ಅಕೌಂಟಿಗೆ ಹಾಕಿಬಿಟ್ಟು, ಅದಕ್ಕೆ ಫೋನ್ಪೇ, ಗೂಗಲ್ ಪೇ, ATM ಏನೂ ಇರಬಾರ್ದು. ಸೊ ಅಂಥ ಅಕೌಂಟಲ್ಲಿ ಹಾಕಿಟ್ಬಿಟ್ರಿ. ಅದನ್ನ ತೆಗಿಲಿಕ್ಕೂ ಆಗೋಲ್ಲ, ನೀವು ಬ್ಯಾಂಕಿಗೆ ಹೋಗಿ ತೆಗಿಬೇಕು. ಆ ಥರ ಒಂದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿರಿ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿದ್ದರೆ ನಿಮಗೆ 4.5 to 5% ರಿಟರ್ನ್ ಸಿಗುತ್ತೆ ಇಯರ್ಲಿ. ಏನೋ ಒಂದು ಕಡಿಮೆ ಅಮೌಂಟು, ಬಟ್ ಅದು ನಿಮ್ಗೆ ಎಮರ್ಜೆನ್ಸಿ ಫಂಡ್ ಇರುತ್ತೆ, ಓಕೆನಾ. ಸೊ ನಿಮ್ದು ಏನಾಯಿತು, 5,000 ರೂಪಾಯಿ ಸೇವಿಂಗ್ಸ್ ಆಯಿತು ಒಂದು ಕಡೆ, 2,000 ಒಳ್ಳೆ ಇನ್ವೆಸ್ಟ್ಮೆಂಟು, 3,000 ಎಮರ್ಜೆನ್ಸಿ ಫಂಡು, ಆಯಿತಾ. ಅಂದರೆ ನಿಮ್ಗೆ 1 ಲಕ್ಷ ಪೇಮೆಂಟ್ ಇದ್ದರೆ 30,000 ಮಂತ್ಲಿ ನೀವು ಎಮರ್ಜೆನ್ಸಿ ಫಂಡಿಗೆ ಇಟ್ಕೊಂಡ್ಲೇಬೇಕು. ಎಮರ್ಜೆನ್ಸಿ ಅಂದರೆ ಒಂದು 6 ಮಂತು ನಿಮಗೇನು ಜಾಬೇ ಇಲ್ಲ, ಏನಾದರೂ ಒಂದು ಲಾಕ್ಡೌನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು, ಏನೋ ಒಂದು ಆಯ್ತಪ್ಪ. ಸೊ ಆವಾಗ ಏನಾಗುತ್ತೆ, ಸೊ ನಿಮ್ಗದು ವರ್ಕ್ ಆಗುತ್ತೆ, ಆ ಅಮೌಂಟು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಒಂದು 20,000 ನಿಮ್ಮದು ಮ್ಯೂಚುವಲ್ ಫಂಡು ಸ್ಟಾಕಿಗೆ ಇನ್ವೆಸ್ಟ್ ಮಾಡಿ. ಸೊ ಇದು 1 lakh ಪೇಮೆಂಟ್ ಇದ್ದವರಿಗೆ. ಸೊ 10,000 ಇದ್ದವರಿಗೆ. ನೆಕ್ಸ್ಟ್ 5,000 ಏನು ಉಂಟಲ್ಲ, ಸೊ ಫಸ್ಟ್ನ ನೀವು 5,000ನ ಇಷ್ಟು ಅಲೋಕೇಟ್ ಮಾಡಿದ ಮೇಲೆ ಮಿಕ್ಕಿದ ಅಮೌಂಟ್ ಏನಿರುತ್ತಲ್ಲ, ಅದು ನಿಮ್ಮದು ಬೇಸಿಕ್ ನೀಡ್ಸಿಗೆ ಹೋಗಬೇಕು ಮಂತ್ಲಿ. ಇವಾಗ 10,000 ಅಂತೂ ತುಂಬ ಕಡಿಮೆ ಇರುವಂಥದ್ದು. ಇನ್ನು ಈ ಒಂದು ಇಂಜಿನಿಯರ್ ಏನಾದ್ರು ಲೆವೆಲಲ್ಲಿದ್ದರೆ ಅವ್ನು ಮಿನಿಮಮ್ ಅಂದರೆ ಒಂದು 15 to 20 ಮೇಲೆ ಇರುತ್ತೆ ಪೇಮೆಂಟು ಫ್ರೆಷರಿಗೆ. ಸೊ ನಿಮ್ಮದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಜಾಸ್ತಿನೂ ಇರುತ್ತೆ. ಸೊ ನಾನು ಹೇಳಿದ್ದು ನಿಮ್ಮದು 50% ಈ ಥರ ಮಾಡಿ, ಇನ್ನು 50% ನಿಮ್ಮದು EMI ಏನುಂಟು ನೋಡಿಕೊಂಡೆ
ಮತ್ತು ನಾ ಏನು ಹೇಳ್ತೀನಿ, ಎಕ್ಸ್ಪೆನ್ಸಸ್ಸು ನಿಮ್ಮದು ಸೇವಿಂಗ್ಸ್ ಎಷ್ಟಿರುತ್ತಲ್ಲ, ಸೊ 5000 ಸೇವಿಂಗ್ಸ್ ಆಯಿತು, ಆ 5000 ನಿಮ್ಮದು ಎಕ್ಸ್ಪೆನ್ಸಸ್ ಬರಬೇಕು. ಸೊ ಆದಷ್ಟು ಸೇವಿಂಗ್ಸು ಸ್ಟಾರ್ಟಿಂಗಿಂದನೇ ಕಲ್ತ್ಕೊಳ್ಳಿ. ಯಾಕಂದರೆ ಇವಾಗ ನೋಡಿ, ಶೇರ್ ಮಾರ್ಕೆಟ್ ನಾನು ಹೇಳ್ತಿದ್ದೀನಿ ನಿಮಗೆ, ಸನ್ಸೆಕ್ಸು ಮತ್ತು ನಿಫ್ಟಿ ಒಂದು ಟೈಮಲ್ಲಿ ಎಷ್ಟು ಕಡಿಮೆ ಇತ್ತು. 3 ಇಯರ್ಸ್ ಬ್ಯಾಕ್ ಸನ್ಸೆಕ್ಸೇ 29,000 ನಡೀತಾ ಇತ್ತು ಪಾಯಿಂಟ್ಸ್. ಇವಾಗ ನೋಡಿದರೆ 59,000-60,000 ಟ್ರೇಡಿಂಗ್, ಆಲ್ಮೋಸ್ಟ್ ಡಬಲ್. ಸೊ ಎಲ್ಲ ಸ್ಟಾಕ್ಸು ನಿಮಗೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ, ನೀವು ಆದಷ್ಟು ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡಿ. ಇವಾಗ ನೋಡಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಿರುವಂಥದ್ದು, 2018 ನಾನು ಏಂಜಲ್ ಬ್ರೋಕಿಂಗ್ ಆ್ಯಪ್ನ ಸ್ಟಾರ್ಟ್ ಮಾಡಿದ್ದೆ, ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಎಟ್ ದಟ್ ಟೈಮ್ ರಿಲಯನ್ಸ್ ಶೇರ್ ವಾಸ್ ಟ್ರೇಡಿಂಗ್ ಅರೌಂಡ್ 500 to 700 ಆರ್ 800 ಸಮಥಿಂಗ್, ಆ ಟೈಪಲ್ಲಿದ್ದು. ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ಆವಾಗ ನಾನೇನಾಯಿತು, ಏಂಜಲ್ ಬ್ರೋಕಿಂಗ್ ಅವರು ಎಕ್ಸ್ಟ್ರಾ ಮೈನಸ್ ನೆಗೆಟಿವ್ ಅಮೌಂಟ್ ಎಲ್ಲ ಕೊಡ್ತಾಯಿದ್ರು. ಸೊ ಅದೇ ರಿಲೇಟೆಡ್ ನಾನೇನು ಮಾಡಿದೆ, ಬೇರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ತೊಗೊಂಡೆ. ಆಮೇಲೆ ತುಂಬ ಬೇರೆದು ಎಸ್ ಬ್ಯಾಂಕು ತುಂಬಾ ತೊಗೊಂಡಿದ್ದೆ. ಒಂದು ಟೈಮಲ್ಲಿ ಒಳ್ಳೆ ಗ್ರೋತ್ ಕೊಡ್ತು. ಸೊ ಆಮೇಲೆ ಏನಾಯಿತು, ನೆಗೆಟಿವ್ ನಂದಿತ್ತು ಪೋರ್ಟ್ಫೋಲಿಯೋ. ಸೊ ಆವಾಗ ಅಂದರೆ ನೆಗೆಟಿವ್ ಫಂಡ್ಸ್ ಇತ್ತು. ಏಂಜಲ್ ಬ್ರೋಕಿಂಗ್ ಅವರು ಎಕ್ಸ್ಟ್ರಾ ಕೊಟ್ಟಿದ್ರು ನನಗೆ. ಸೊ ಅದ್ರ ರಿಲೇಟೆಡ್ ಆಮೇಲೆ ಅದು ಲಾಕ್ಡೌನ್ ಟೈಮಲ್ಲಿ ಫಸ್ಟ್ ಶೇರ್ ಮಾರ್ಕೆಟ್ ಬಿದ್ದಾಗ ಎಲ್ಲ ನೆಗೆಟಿವ್ ಆಟೋ ಸೆಲ್ ಆಗಿಬಿಡ್ತು. ಬಟ್ ಆವಾಗ ನಾನು ರಿಲಯನ್ಸು ಎಲ್ಲದು ಹೋಗ್ತಿತ್ತು ಬಿಡ್ರಿ, ಅದು ಬಿಟ್ಬಿಡಿ ಆ ವಿಷಯವನ್ನು. ಸೊ ಆವಾಗ ನೀವು ಹಾಕಿದರೆ ಒಂದು 3 ಇಯರ್ಸಲ್ಲೇ ನಿಮಗೆ ರಿಲಯನ್ಸು 5 ಪಟ್ಟು ಒಳ್ಳೆ ರಿಟರ್ನ್. ಇವಾಗ 2400-500 ಟ್ರೇಡ್ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಹೇಳೋದು, ಯಾವತ್ತು ಮ್ಯೂಚುವಲ್ ಫಂಡು ಆಮೇಲೆ ನಿಮ್ಮದು ಸ್ಟಾಕ್ಸಲ್ಲಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ರೀತಿ ನಿಮ್ಮದು RD FD ಮಾಡೋದಾದರೆ ಅದನ್ನು ಬೇಸಿಸಲ್ಲಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮ್ಮದು ಮನಿ ಇನ್ವೆಸ್ಟ್ಮೆಂಟ್ ಆಯಿತು. ಅದೇ ರೀತಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಜಾಬಲ್ಲಿರೋರಿಗೆ ನೀವು ಇಯರ್ ವೈಸು ಒಂದು ಹೆಲ್ತ್ ಇನ್ಶೂರೆನ್ಸು, ಅದೇ ರೀತಿ ಟರ್ಮ್ ಇನ್ಶೂರೆನ್ಸು. ಮತ್ತು ಹೆಲ್ತು ಟರ್ಮು ಒಟ್ಟಿಗೆ ಇರೋದು ಕಡಿಮೆ ಅನಿಸುತ್ತೆ, ಬಟ್ ನೀವು ಸರ್ಚ್ ಮಾಡಿ ಯಾವುದು ಒಳ್ಳೆ ರೆಫರ್ ಮಾಡ್ತೇವೆ ತೊಗೊಳ್ಳಿ. ಪಾಲಿಸಿ ಬಜಾರಲ್ಲಿ ಒಳ್ಳೆಯದು ಸಿಗುತ್ತೆ ನಿಮಗೆ. ಸೊ ನಾನು ಹೇಳೋದು ಒಂದೇ, ಟರ್ಮ್ ಇನ್ಶೂರೆನ್ಸಲ್ಲಿ ನಿಮಗೆ ತುಂಬ ಕಡಿಮೆ ಸಿಗುತ್ತೆ, 1 ಕೋಟಿ 2 ಕೋಟಿ ಇರುತ್ತೆ. ಸೊ ಅದಕ್ಕೆ ನಿಮ್ಮದು ಮಂತ್ಲಿ ಅರೌಂಡ್ 500 to 600 ಒಳಗೆ ಸಿಗುತ್ತೆ. ನೀವು ಇಯರ್ ವೈಸ್ ಆದರೆ ಮತ್ತು ಕಡಿಮೆ ಆಗುತ್ತೆ, 600 to 6,000 to 7,000 ಒಳಗೆ ಸಿಗುತ್ತೆ ನಿಮಗೆ. ಅದನ್ನು ಒಂದು ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ, ಅದು ಇನ್ ಕೇಸ್ ಏನೂ ಆಗೋದು ಬೇಡ ಯಾರಿಗೂ. ಇನ್ ಕೇಸ್ ಏನಾದರೂ ಆದರೆ 1 to 2 crore ತನಕ ಅದರದ್ದು ಮೆಚುರಿಟಿ ಬೆನಿಫಿಟ್ ಇರುತ್ತೆ. ಸೊ ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಒಂದು ಇಟ್ಕೊಳ್ಳಿ. ಅದೇ ರೀತಿ ಲೈಫ್ ಇನ್ಶೂರೆನ್ಸನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ನಾನು ನಿಮಗೆ ಕೊಟ್ಟಿರುವಂಥದ್ದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಒಂದು ವಿಡಿಯೋ ಅಷ್ಟೇ. ಸೊ ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ಬಟ್ ನಾನು ನಿಮ್ಗೆ ಹೇಳೋದು ಒಂದೇ, ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಸೇವಿಂಗ್ಸ್ ಮಾಡಿ. ಫ್ಯೂಚರ್ ಡೇಸು ಇನ್ಫ್ಲೇಷನ್ನಲ್ಲಿ ಏನೇನಾಗುತ್ತೋ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೀವು FD ಇಟ್ಟರೆ, ಎಮರ್ಜೆನ್ಸಿ ಫಂಡ್ ಅಂತ FD ಇಡ್ಬೋದು, ಬಟ್ ಅದಕ್ಕೆ ರಿಟರ್ನ್ ತುಂಬ ಕಡಿಮೆ. ಈಗ 6.5 to 5.5 ಆಗಿದೆ. ಆಲ್ಮೋಸ್ಟ್ ಸೇವಿಂಗ್ಸ್ ಅಕೌಂಟ್ ಸಿಗೋಷ್ಟು ಸಿಗ್ತಾಯಿದೆ. ಅದಕ್ಕೆ ನೋಡಿ, ನೀವು ಆದಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಂದೇ ಫಾಲೋ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಬಟ್ ಈ ಥರ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.